ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತಿನ ವಿಶೇಷ ಲಾಲ್ಬಾಗ್ನಲ್ಲಿ ಏನಪ್ಪ ವಿಶೇಷ ಅಂತನಾ? ಹೌದು, ವಿಶೇಷ ಇದೆ. ಅದೇನು ವಿಶೇಷ ಅಂತ ನೋಡೋಣ. ನೀವು ನೋಡ್ಬೋದು, ಇಲ್ಲಿ ಲಾಲ್ಬಾಗ್ ಎಂಟ್ರಿ ಆಗಿದ ತಕ್ಷಣ ಬಹಳ ವಿಶೇಷವಾದಂತಹ ವಿಭಿನ್ನವಾದಂತಹ ಹೂಗಳಿರೋದನ್ನು ಕಾಣ್ಬೋದು. ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ ತಕ್ಷಣ ನಮಗೆ ಲಾಲ್ಬಾಗ್ನಲ್ಲಿ ವಿಶೇಷ ಅನಿಸೋದು ಫ್ಲವರ್ ಶೋ. ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟ್ನ ಇಟ್ಕೊಂಡು ಆರ್ಗನೈಸ್ ಮಾಡಿರ್ತಾರೆ. ಈ ವರ್ಷವೂ ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಆಯೋಜನೆ ಮಾಡಿರ್ತಾರೆ. ಅದೇನು ಅಂತ ನೋಡೋಣ. ಹೌದು, ಈ ವರ್ಷದ ವಿಶೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ನಿಷ್ಠೆಯನ್ನು ನೆನಪು ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಮೈಯೆಲ್ಲ ಚುಮ್ಮ ಅನಿಸುತ್ತೆ. ಬಾಬಾ ಸಾಹೇಬರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು. ಲಂಡನ್ನಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಎಮರ್ಜೆನ್ಸಿ ಟೆಲಿಗ್ರಾಮ್ ಬರುತ್ತೆ. ರಮಾಬಾಯಿ ಭಾಳ ಲೇಟಾಗಿ ಪತ್ರ ಬರೆದಿರ್ತಾರೆ. ನಿಮ್ಮ ಪ್ರೀತಿಯ ಮಗ ಸತ್ತೋಗಿದ್ದಾನೆ ಅಂತ. ಕಣ್ಣಲ್ಲಿ ನೀರು ಬೀಳ್ತಾ ಇರುತ್ತೆ ಪುಸ್ತಕದ ಮೇಲೆ. ಫ್ರೆಂಡ್ ಹೇಳ್ತಾರೆ, ಬಾಬಾ ಸಾಹೇಬ್ರೆ, ಎನಿ ಎಮರ್ಜೆನ್ಸಿ ಇಸ್ ದೇರ್ ಅಂತ. ಎಸ್, ನನ್ನ ಮಗ ಸತ್ತೋಗಿದ್ದಾನೆ. ಅಯ್ಯೋ, ನಿಮ್ಮ ಮಗ ಸತ್ತೋಗಿದ್ದಾನೆ, ಹಾಗಾದರೆ ಹೋಗಿ ವಾಪಸ್ ಇಂಡಿಯಾಗೆ ಅಂತ. ಬಾಬಾ ಸಾಹೇಬರು ಮತ್ತೆ ಕಣ್ಣು ಒರೆಸ್ಕೊಂಡು ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತ ಅಂತ ಇಂಡಿಯಾಗೆ ಹೋದರೆ ನನ್ನ ನಂಬಿರುವಂಥ ಕೋಟಿ ಕೋಟಿ ಮಕ್ಕಳು ತಪ್ಪಲೆ ಆಗ್ತಾರೆ. ನನ್ನ ಒಬ್ಬ ಮಗ ಸತ್ತರೆ ಏನು ನಷ್ಟ ಇಲ್ಲ ಅಂತ ಹೇಳ್ತಾರೆ. ಇಂಥ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಹೂಗಳ ಮೂಲಕ ಅಳಿಸುವಂಥ ಕೆಲಸ ಆಗಿದೆ. ಹಾಗೆ ಇಲ್ಲಿ ಸಂಸತ್ ಭವನ, ಬುದ್ಧ, ಚೈತ್ಯಭೂಮಿ, ಸಂವಿಧಾನ ರಚನಾ ಸಭೆ, ಚರ್ಚೆಗಳು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ದೀಕ್ಷಾ ಭೂಮಿ, ಕುರಂಗ ವಿಜಯ ಸ್ತಂಭ, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ಹೇಳಿದರೆ ತಪ್ಪಿಲ್ಲ. ಒಟ್ಟಿನಲ್ಲಿ ನಾವಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.